ಸೆವೆಂತ್ ಕ್ವೆಶನ್ ನೋಡೋಣ. ಸೆವೆಂತ್ ಕ್ವೆಶನ್ ಅಲ್ಲಿ ಹೇಳ್ತಿದ್ದಾರೆ ಒಂದು ಸಿಲಿಂಡ್ರಿಕಲ್ ವೆಸಲ್ ಅಲ್ಲಿ ಸ್ಯಾಂಡ್ ಇದೆ ಅಂತ, ಫುಲ್ ಟಾಪ್ ತನಕ ಸ್ಯಾಂಡ್ ಇದೆ ಅಂಡ್ ಅದ್ರ ಡೈಮೆನ್ಷನ್ಸ್ h ಮತ್ತೆ r ಆಗ್ಲೇ ಕೊಟ್ಟಿದ್ದಾರೆ. ಅವ್ರು ಕೇಳ್ತಿರೋದು ಈ ವೆಸಲ್ ಸ್ಯಾಂಡ್ ಇರೋದನ್ನೆಲ್ಲ ನೆಲದ ಮೇಲೆ ಹಾಕ್ತಿದ್ದಾರೆ. ನೆಲದ ಮೇಲೆ ಹಾಕಿದಾಗ ಒಂದು ಕೋನಿಕಲ್ ಹೀಪ್ ಫಾರ್ಮ್ ಮಾಡ್ತಿದೆ ಈ ಥರ. ಆ್ಯಂಡ್ ಆ ಹೀಪದ ಹೈಟು 24 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಅವ್ರು ಏನು ಕೇಳ್ತಿರೋದು ಫೈಂಡ್ ರೇಡಿಯಸ್ ಮತ್ತು ಫೈಂಡ್ ಸ್ಲ್ಯಾಂಟ್ ಹೈಟ್ ಆಫ್ ದ ಕೋನ್ ಅಂತ. ಸೊ ಏನು ಲಾಜಿಕ್ಕು, ವಾಲ್ಯೂಮ್ ಆಫ್ ಸಿಲಿಂಡರ್ ಈಕ್ವಲ್ಸ್ ವಾಲ್ಯೂಮ್ ಆಫ್ ಕೋನ್. ಸಿಂಪಲ್. ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಪೈ ಆರ್ ಸ್ಕ್ವೇರ್ h, ನಾನು ಕ್ಯಾಪಿಟಲ್ ಲೆಟರ್ಸ್ ತೊಳ್ತಾ ಇಲ್ಲಿ, ಈಸ್ ಈಕ್ವಲ್ ಟು 1/3 ಪೈ ಆರ್ ಸ್ಕ್ವೇರ್ h. ಪೈ ಕ್ಯಾನ್ಸಲ್. ನೆಕ್ಸ್ಟ್ ಏನು ಆರ್ ಸ್ಕ್ವೇರ್. ಸೊ ಇಲ್ಲಿ 18 ಇಂಟು 18 ಇಂಟು 32 ಈಕ್ವಲ್ ಟು 1/3 ಇಂಟು ಇಲ್ಲಿ ಆರ್ ಸ್ಕ್ವೇರ್ ಏನು ನಮಗೆ ಗೊತ್ತಿಲ್ಲ, ಸೊ ಆರ್ ಸ್ಕ್ವೇರ್ ಹಾಗೆ ಇಟ್ಕೊಳ್ಳೋಣ, ಇಂಟು ಹೆಚ್ ಏನು 24. ಸೊ ಎಲ್ಲ ಆ ಕಡೆ ಸೈಡ್ ತೊಗೊಂಡು ಹೋಗೋಣ. ಏನಾಗುತ್ತೆ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 18 ಇಂಟು 18 ಇಂಟು 32 ಇಂಟು ಈ 3 ಇಲ್ಲಿಗೆ ಹೋದಾಗ ನ್ಯೂಮರೇಟರ್ ಬರುತ್ತೆ, ಡಿವೈಡೆಡ್ ಬೈ 24. ಸೊ ಏನು ಗೊತ್ತು 6 ಇಂಟು 3 6 ಇಂಟು 4 4 ಇಂಟು 1 4 ಇಂಟು 8. ಸೊ ಏನು ಉಳ್ಕೊಂಡಿದೆ ಇಲ್ಲಿ 3 ಇಂಟು 18 ಇಂಟು 8 ಇಂಟು 3. ನೀವು ಬೇಕಾದರೆ ಇದನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಸ್ಕ್ವೇರ್ ರೂಟ್ ಕಂಡು ಹಿಡ್ಬಿಟ್ಟು ಅದು ಆರ್ ಅಂತ ಹೇಳ್ಬೋದು, ಅಥವಾ ಸಿಂಪ್ಲರ್ ವೇ ಏನು ಮಾಡ್ಬೋದು ಅಂದರೆ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಇಂಟು 3 ಹಾಗೆ ಇಟ್ಕೊಳ್ತೀನಿ, 3 ಇಂಟು 3. 18 ಹೇಗೆ ಬರೀಬೋದು, 18 ನಾವು 18 ಇಸ್ ಈಕ್ವಲ್ ಟು 9 ಇಂಟು 2 ಆ್ಯಂಡ್ 9 ಹೇಗೆ ಬರೀಬೋದು 18 ಇಸ್ ಈಕ್ವಲ್ ಟು 3 ಇಂಟು 3 ಇಂಟು 2. ಸೊ ಏನಂತ ಬರೀಲಿ 3 ಇಂಟು 3 ಇಂಟು 2, ಇದು 18. 8 ಹೇಗೆ ಬರೀಬೋದು 2 ಇಂಟು 2 ಇಂಟು 2 ಆ್ಯಂಡ್ ಉಳಿದಿರೋದು ಏನು ಇನ್ 3 ಉಳಿದಿದೆ. ಸಾರಿ 3 ನಾವು ಆಗಲೇ ಆ್ಯಡ್ ಮಾಡಿದ್ವಿ ತಾನೆ, ಸೊ ನೋ ನೀಡ್ ಟು ಇನ್ಕ್ಲೂಡ್ ದ್ಯಾಟ್. ಇಲ್ಲಿ ನೋಡಿ 3 ಇಂಟು 3 ಇದೆ, 3 ಇಂಟು 3 ಇದೆ, 2 ಇಂಟು 2 2 ಇಂಟು 2. ಸ್ಕ್ವೇರ್ ಇದ್ದಾಗ ಸ್ಕ್ವೇರ್ ರೂಟ್ ತೊಗೊಂಡಾಗ ಏನಾಗುತ್ತೆ, ಇದು ಬರೀ ಈ 3 ಇಂಟು 3 3 ಆಗುತ್ತೆ, ಈ 3 ಇಂಟು 3 3 ಆಗುತ್ತೆ, 2 ಇಂಟು 2 2 ಆಗುತ್ತೆ, 2 ಇಂಟು 2 2 ಆಗುತ್ತೆ. ಸೊ ಏನಿದು 3 ಇಂಟು 3 9, 9 ಇಂಟು 2 18 ಆ್ಯಂಡ್ 18 ಇಂಟು 2 36. ಸೊ ಈ ಥರನೂ ಕಂಡುಹಿಡಿಬೋದು. ಸೊ ಆರ್ ಇಸ್ ಈಕ್ವಲ್ ಟು 36. ಏನು ಡೈಮೆನ್ಷನ್ಸ್ ಸೆಂಟಿಮೀಟರ್. ಕ್ವೆಶನ್ ಮುಗೀತಾ ಇಲ್ಲ, ಇನ್ನೇನು ಕೇಳ್ತೀರ ನಮಗೆ, ಅವ್ರು ನಮಗೆ ಕೇಳ್ತಿರೋದು ಸ್ಲ್ಯಾಂಟ್ ಹೈಟ್ ಕಂಡುಹಿಡಿಬೇಕು ಅಂತ. ಸ್ಲ್ಯಾಂಟ್ ಹೈಟ್ ಏನು ಇಲ್ಲಿ ಬರಿತೀನಿ, ಸ್ಲ್ಯಾಂಟ್ ಹೈಟ್ ಆಫ್ ದ ಕೋನ್ ಈ ಕಡೆ ಸೈಡು. ಸೊ ನಾವು ಏನು ಮಾಡ್ಬೋದು ಇಲ್ಲಿ ಟ್ರಯಾಂಗಲ್ ಫಾರ್ಮ್ ಮಾಡೋಣ, ಟ್ರಯಾಂಗಲ್ ಎ ಒ ಬಿ ಅಂತ ಕರಿತೀನಿ. ಸೊ ಇನ್ ರೈಟ್ ಟ್ರಯಾಂಗಲ್ ಎ ಒ ಬಿ ನಾವು ಪೈಥಾಗೋರಸ್ ಥಿಯರಮ್ ಯೂಸ್ ಮಾಡ್ಬೋದು. ಸೊ ಎ ಒ ಸ್ಕ್ವೇರ್ ಪ್ಲಸ್ ಒ ಬಿ ಸ್ಕ್ವೇರ್ ಏನಾಗುತ್ತೆ ಎ ಬಿ ಸ್ಕ್ವೇರ್ ಅಥವಾ ಎಲ್ ಸ್ಕ್ವೇರ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ಎ ಒ ಸ್ಕ್ವೇರ್ ಏನು 24 ಸ್ಕ್ವೇರ್ ಪ್ಲಸ್ ಒ ಬಿ ಸ್ಕ್ವೇರ್ ಆರ್ ಸ್ಕ್ವೇರ್, ನಮಗಾಗಲೇ 36 ಆರ್ ಅಂತ ಆರ್ ಈಕ್ವಲ್ 36 ಅಂತ ಗೊತ್ತು. ಸೊ 36 ಸ್ಕ್ವೇರ್ ಇಸ್ ಈಕ್ವಲ್ ಟು ಎಲ್ ಸ್ಕ್ವೇರ್. 24 ಸ್ಕ್ವೇರ್ ಏನು 576, ಇದು ನಮಗೆ ಗೊತ್ತಿಲ್ಲದೋದ್ರೆ ಕ್ಯಾಲ್ಕುಲೇಟ್ ಮಾಡಿ ನೋಡಿ. 36 ಸ್ಕ್ವೇರ್ ಹೇಗೆ ಮಾಡೋಣ, 36 ಇಂಟು 36, 6 ಇಂಟು 6 36, 6 12 18 19 20 21, 6 3s are 18 9 10. ಸೊ ಏನಾಗುತ್ತೆ ಇಲ್ಲಿ ಆ್ಯಡ್ ಮಾಡಿದಾಗ 6 9 2 1 1296 ಈಕ್ವಲ್ಸ್ ಎಲ್ ಸ್ಕ್ವೇರ್. 1296 ಪ್ಲಸ್ 576 ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಇಲ್ಲಿ 12, ಇಲ್ಲಿ 17, ಇಲ್ಲಿ 8, ಇಲ್ಲಿ 1872. ಸೊ ಎಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1872 ಅಂತ ಸಿಕ್ತು. ಸೊ ಎಲ್ ಎಷ್ಟು ಅಂತ ಕಂಡುಹಿಡಿಬೇಕು. ನಾನು ಏನು ಮಾಡ್ತೀನಿ, ನಾನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತೀನಿ ತೋರ್ಸಕ್ಕೆ ಹೇಗೆ ಕಂಡುಹಿಡಿಯೋದು ಅಂತ. 1872 ಇದೆ, ನಾನು ಫಸ್ಟು 2 ಇಂದ ಡಿವೈಡ್ ಮಾಡ್ತೀನಿ, ಏನು ಸಿಗುತ್ತೆ 9 3 6, ಮತ್ತೆ 2 ಇಂದ ಡಿವೈಡ್ ಮಾಡ್ತೀನಿ, ಇಲ್ಲಿ 4 6 8
ಮತ್ತೆ 2 ಇಂದ ಡಿವೈಡ್ ಮಾಡ್ತೀನಿ. ಸೊ ಏನು ಸಿಗುತ್ತೆ 2 3 4. 2 ಇಂದ ಡಿವೈಡ್ ಮಾಡಿದ್ರೆ 1 1 7. ನೆಕ್ಸ್ಟ್ ಏನು ಮಾಡ್ಬೋದು, 2 ಇಂದ ಏನು ಡಿವೈಡ್ ಆಗಲ್ಲ, ಸೊ 3 ಇಂದ ಡಿವೈಡ್ ಮಾಡ್ತೀನಿ. 3 ಇಂಟು ಎಷ್ಟು ಸಿಗುತ್ತೆ, ಸೊ 3 ಇಂಟು 3 9, ಸೊ 27. ಸೊ ಏನಿದೆ 3 ಇಂಟು 9 ಮತ್ತು 3ನ ಮಾಡಿದಾಗ 13. 13 ಪ್ರೈಮ್ ನಂಬರಾ? ಎಸ್. ಸೊ ಏನಂತ ಬರ್ಕೊಳ್ಬೋದು, L ಇಸ್ ಈಕ್ವಲ್ ಟು 2 ಇಂಟು 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಇಂಟು 13 ತಾನೆ. ಸಾರಿ, ಇದು L ಸ್ಕ್ವೇರ್. ಸೊ L ಏನಾಗುತ್ತೆ, ಇದನ್ನು ಗ್ರೂಪ್ ಮಾಡ್ತೀನಿ, ಇದನ್ನು ಗ್ರೂಪ್ ಮಾಡ್ತೀನಿ, ಇದನ್ನು ಗ್ರೂಪ್ ಮಾಡ್ತೀನಿ. ಸೊ L ಏನಾಗುತ್ತೆ 2 ಇಂಟು 2 ಇಂಟು 3. ಇದಕ್ಕೇನು ಗ್ರೂಪ್ ಮಾಡೋಕ್ಕಿಲ್ಲ, ಸೊ ರೂಟ್ 13 ಆಯಿತು. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ 2 ಇಂಟು 2 4, 4 ಇಂಟು 3 12. ಸೊ L ಇಸ್ ಈಕ್ವಲ್ ಟು 12 ರೂಟ್ 13. ಏನು ಯೂನಿಟು? ಸೆಂಟಿಮೀಟರ್. 8th ಕ್ವೆಶನ್ ನೋಡೋಣ. ಇಲ್ಲಿ ಹೇಳ್ತಿದ್ದಾರೆ ವಾಟರ್ ಇನ್ ಅ ಕನಾಲಲ್ಲಿ ನೀರಿದೆ, ಅದು 6 ಮೀಟರ್ ವೈಡ್ 1.5 ಮೀಟರ್ ಡೀಪ್ ಅಂತ ಹೇಳ್ತಿದೆ. ಸೊ ಕನಾಲ್ ಈ ಥರ ಯೋಚನೆ ಮಾಡ್ಬೋದು. ರಫ್ಲಿ ಹಿಂಗೆ ಯೋಚನೆ ಮಾಡೋಣ. ಅವ್ರು ಹೇಳ್ತಿರೋದು 6 ಮೀಟರ್ ವೈಡ್ ಇದೆ. ಸೊ ಈ ವಿಡ್ತು ಕನಾಲ್ದು 6 ಮೀಟರ್ ಆ್ಯಂಡ್ ಹೇಳ್ತಿದ್ದಾರೆ 1.5 ಮೀಟರ್ ಡೀಪ್ ಅಂತ. ಡೆಪ್ತು 1.5 ಮೀಟರ್. ಲೆಂತ್ ಬಗ್ಗೆ ಹೇಳಿಲ್ಲ. ಬಟ್ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ವಾಟರು, ನೀರು 10 ಕಿಲೋಮೀಟರ್ಸ್ ಪರ್ ಅವರ್ ಫ್ಲೋ ಆಗ್ತಿದೆ ಅಂತ. ಸೊ 10 ಕಿಲೋಮೀಟರ್ಸ್ ಪರ್ ಅವರ್ ಅಂದರೆ 1 ಅವರ್. 1 ಅವರಲ್ಲಿ 10 ಕಿಲೋಮೀಟರ್ಸ್ ನೀರು ಹೋಗ್ತಿದೆ. 1 ಅವರ್ ಏನು, ಇದು 60 ಮಿನಿಟ್ಸ್. 10 ಕಿಲೋಮೀಟರ್ಸ್. 30 ಮಿನಿಟ್ಸಲ್ಲಿ ಎಷ್ಟು ಕಿಲೋಮೀಟರ್ಸ್ ಹೋಗುತ್ತೆ? ನಾನು ಯಾಕೆ 30 ಕೇಳ್ತಾ ಇದ್ದೀನಿ, ಈ ಕ್ವೆಶನಲ್ಲಿ 30 ಮಿನಿಟ್ಸಲ್ಲಿ ಬಗ್ಗೆ ಕೇಳ್ತಿರೋದು. ಸೊ 30 ಮಿನಿಟ್ಸಲ್ಲಿ 5 ಕಿಲೋಮೀಟರ್ ಹೋಗುತ್ತೆ. ಯಾಕೆ? ರೇಷೋ ಪ್ರಪೋರ್ಷನ್ಸ್ ಮಾಡ್ತಾ ಇದ್ದೀನಿ. 60 ಮಿನಿಟ್ಸಲ್ಲಿ 10 ಕಿಲೋಮೀಟರ್ಸ್ ಅಂದರೆ 30 ಮಿನಿಟ್ಸಲ್ಲಿ 5 ಕಿಲೋಮೀಟರ್ಸ್. ಸೊ ಏನಂತ ಬರೀಬೋದು, ಇನ್ 30 ಮಿನಿಟ್ಸ್ 5 ವಾಟರ್ ಫ್ಲೋಸ್ a distance of ಎಷ್ಟು? 5 ಕಿಲೋಮೀಟರ್ಸ್. ರೈಟ್. ಸೊ ನೆಕ್ಸ್ಟ್ ಏನು ಅವ್ರು ಹೇಳ್ತಿರೋದು, 30 ಮಿನಿಟ್ಸಲ್ಲಿ ಈ ಫ್ಲೋಯಿಂಗ್ ವಾಟರು ಎಷ್ಟು ಏರಿಯಾ ಕವರ್ ಮಾಡುತ್ತೆ ಗಿವನ್ ದ್ಯಾಟ್ 8 ಸೆಂಟಿಮೀಟರ್ ಸ್ಟ್ಯಾಂಡಿಂಗ್ ವಾಟರ್ ಇರುತ್ತೆ ಅಂತ. 8 ಸೆಂಟಿಮೀಟರ್ ಸ್ಟ್ಯಾಂಡಿಂಗ್ ವಾಟರ್ ಅಂದರೆ ನೆಲದಿಂದ, ಗ್ರೌಂಡಿಂದ ಹೈಟು 8 ಸೆಂಟಿಮೀಟರ್ ಇರುತ್ತೆ ವಾಟರು. 30 ಮಿನಿಟ್ಸಲ್ಲಿ ಎಷ್ಟು ಏರಿಯಾ ಕವರ್ ಮಾಡುತ್ತೆ ಅಂತ ಕೇಳ್ತಿರೋದು. ಸೊ ಹೇಗೆ ನಾವು ಇಮ್ಯಾಜಿನ್ ಮಾಡ್ಬೋದು ಅಂದರೆ, ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಈಸ್ ಈಕ್ವಲ್ ಟು ಏರಿಯಾ ಇಂಟು ಸ್ಟ್ಯಾಂಡಿಂಗ್ ವಾಟರ್. ಇದೇನು ಸಿಗತ್ತೆ, ಇದು ನಥಿಂಗ್ ಬಟ್ ವಾಲ್ಯೂಮೇನೆ. ಇದು ವಾಲ್ಯೂಮ್ ಆಫ್ ಕೆನಾಲ್ ಅಂತ ಯೋಚನೆ ಮಾಡ್ಬೋದು. ಸೊ ಕೆನಾಲಲ್ಲಿ ನಮಗೆ ಇದು ಗೊತ್ತು, ಇದು ಗೊತ್ತು, ಇದು ಗೊತ್ತಾ ನಮಗೆ? ಇನ್ನೂ ಇಲ್ಲ. ಹೇಗೆ ಮಾಡೋದು? ನಾನಿಲ್ಲಿ 30 ಮಿನಿಟ್ಸಲ್ಲಿ 5 ಕಿಲೋಮೀಟರ್ ಡಿಸ್ಟೆನ್ಸ್ ಹೋಗ್ತಿದೆ. 5 ಕಿಲೋಮೀಟರ್ ಅಂದರೆ ಎಷ್ಟು ಮೀಟರ್ ಅದು? ವಿಚ್ ಇಸ್ ಈಕ್ವಲ್ ಟು 5000 ಮೀಟರ್. ಸೊ 30 ಮಿನಿಟ್ಸಲ್ಲಿ ನಾನು ಕ್ಯೂಬಾಯ್ಡ್ ಡ್ರಾ ಮಾಡಿದ್ರೆ ಇದು 5000 ಮೀಟರ್ ಆಗುತ್ತೆ. ಸೇಮ್ ಥಿಂಗ್ ನಾನು ಅಕಸ್ಮಾತ್ 60 ಮಿನಿಟ್ಸಿಗೆ ಕಂಡು ಹಿಡಿತಿದ್ರೆ ಇದು ಏನಾಗ್ತಿತ್ತು? 10,000 ಮೀಟರ್. ಸೊ ಇದು ಎಕ್ಸ್ಟೆಂಡ್ ಆಗ್ತಿತ್ತು. ಬಟ್ ನಮಗೆ ಯಾವ ಟೈಮ್ ಫ್ರೇಮಿಗೆ ಬೇಕು? ಬರೀ 30 ಮಿನಿಟ್ಸ್ ಟೈಮ್ ಫ್ರೇಮ್ ಬೇಕು. ಸೊ ನಮ್ಮ ಕ್ಯೂಬಾಯ್ಡ್ ಇಷ್ಟೇ ಕನ್ಸಿಡರ್ ಮಾಡೋಣ. ವೆರಿ ಇಂಪಾರ್ಟೆಂಟ್, ನೀವು 10 kmph ಇಲ್ಲಿ ಬರ್ಕೊಳ್ಕೊಡ್ದು. ಯಾಕೆ? ಇದು ಸ್ಪೀಡು, ನಮಗೆ ಡಿಸ್ಟೆನ್ಸ್ ಬೇಕು. ಆ್ಯಂಡ್ ಡಿಸ್ಟೆನ್ಸ್ ಹೇಗೆ ಕಂಡು ಹಿಡಿಯೋದು? ನಾವು 1 ಕಿಲೋಮೀಟರಿಗೆ 1 ಅವರಲ್ಲಿ ಇಷ್ಟು ಕಿಲೋಮೀಟರ್ ಟ್ರಾವೆಲ್ ಆಗ್ತಿದೆ. ಸೊ ಹಾಫ್ ಆನ್ ಅವರ್ ಅಥವಾ 30 ಮಿನಿಟ್ಸಲ್ಲಿ ಅದರ ಅರ್ಧ ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತೆ ಅಂತ ತೊಗೊಂಡ್ಬಿಟ್ಟು ಅದನ್ನು ಬರ್ಕೊಳ್ಬೇಕು. ಆ್ಯಂಡ್ ನಾನು ಯಾಕೆ 5 ಕಿಲೋಮೀಟರ್ಸ್ ಬರೀತಿಲ್ಲ? ಈ ಡೈಮೆನ್ಷನ್ಸು ಮೀಟರಲ್ಲಿ ಕೊಟ್ಟಿದ್ದಾರೆ. ಸೊ ಇದೂ ಮೀಟರಲ್ಲೇ ಬೇಕು ನಮಗೆ. ಸೊ ನಮಗೆ ಇದು ಸಿಕ್ತು. ಸೊ ಏನಾಗುತ್ತೆ ಇಲ್ಲಿ? 6 ಇಂಟು 1.5 ಇಂಟು 5000 ಈಸ್ ಈಕ್ವಲ್ ಟು ಏರಿಯಾ ಇಂಟು ಸ್ಟ್ಯಾಂಡಿಂಗ್ ವಾಟರ್. ಸೊ ಇಲ್ಲೂ ಆ್ಯಕ್ಚುಲಿ LBH ಅಂತ ಬರ್ಕೊಳ್ಬೋದು. ಬಟ್ ಕ್ವೆಶನಲ್ಲಿ ನಮಗೆ ಡೈರೆಕ್ಟಾಗಿ ಏರಿಯಾ ಕಂಡು ಹಿಡಿಯೋಕ್ಕೆ ಹೇಳ್ತಾರೆ. ಸೊ LBH ಅಂತ ಬರೆದ್ರೆ L ಇಂಟು B ನಮಗಾಗಲೇ ಏರಿಯಾ ಕೊಡುತ್ತೆ ಅಂತ ಗೊತ್ತು. ಆ್ಯಂಡ್ H ಏನು? 8 ಅಂತ ನಮಗೆ ಗೊತ್ತು. ಸೊ LBH ಅಂತ ಬರ್ಕೊಳ್ಳೋ ಬದಲು ನಾವು ಸುಮ್ಮನೆ ಏರಿಯಾ ಅಂತ ಬರೆದ್ರೆ ನಮಗೆ ಈಸಿಯಾಗಿ ನಮ್ಮ ಫೈನಲ್ ಆನ್ಸರ್ ಸಿಗುತ್ತೆ. ಯಾಕಂದರೆ ಅವ್ರಿಗೆ ಏರಿಯಾನೇ ಬೇಕು. ಸೊ ಸೊ ಇಲ್ಲಿ ಏನಾಗುತ್ತೆ? ಏರಿಯಾ
ಇಂಟು ಸ್ಟ್ಯಾಂಡಿಂಗ್ ವಾಟರ್ 8 ಸೆಂಟಿಮೀಟರ್, ಬಟ್ ಸೆಂಟಿಮೀಟರ್ನ ಮೀಟರಿಗೆ ಮಾಡಬೇಕು. ಸೊ 8/100. ಸೊ ಏನಾಗುತ್ತೆ ಏರಿಯಾ ಈಗ? ಏರಿಯಾ ಈಸ್ ಈಕ್ವಲ್ ಟು 6 ಇಂಟು 1.5. 15 ಇಂಟು 6 ಎಷ್ಟು? 90 ಅಂತ ಗೊತ್ತು. ಸೊ 6 ಇಂಟು 1.5 ಏನಾಗುತ್ತೆ? 90 ಡಿವೈಡೆಡ್ ಬೈ 10. ಸೊ 9 ಇಂಟು 5000 ಇಂಟು 100 ಡಿವೈಡೆಡ್ ಬೈ 8. ಟ್ರಾನ್ಸ್ಪೋಸ್ ಮಾಡಿದೆ ಅಷ್ಟೇ. ಸೊ 9/8 ಎಷ್ಟು ಅಂತ ನೋಡೋಣ. 9 ಡಿವೈಡೆಡ್ ಬೈ 8. ಇಲ್ಲಿ 8 1s, ಇಲ್ಲೂ 8 1s. ನೆಕ್ಸ್ಟ್ ಏನು? 1 ಉಳ್ಕೊಂಡಿದೆ, 0 ಉಳ್ಕೊಂಡಿದೆ. ಸೊ ಅಗೇನ್ 1s ಏನು ಉಳ್ಕೊಳತ್ತೆ ಈ ಸಲ? 2 ಉಳ್ಕೊಳತ್ತೆ. 2 0. ಸೊ ಇಲ್ಲಿ ಏನು ಬರೀಬೋದು? 2s 16, 4 0. ಸೊ 1.125. ಸೊ ಏರಿಯಾ ಏನಾಗುತ್ತೆ? 1.125 ಇಂಟು 5000 ಇಂಟು 100. 1.125 ಇಂಟು 5 ಮಾಡ್ತೀನಿ. 1125 ಇಂಟು 5. 5 ಇಂಟು 5 25. 10 12 6 5. 5625. ಆ್ಯಂಡ್ ಇಲ್ಲಿ 1.125 ಇತ್ತು. ಸೊ 5.625 ಆಯಿತು. ಸೊ ಏರಿಯಾ ಏನಾಯಿತು? 5.625 ಇಂಟು ಇಲ್ಲಿ 3 zeros, ಇಲ್ಲಿ 2 zeros. ಸೊ ಇಂಟು 10 to the power 5 ಮೀಟರ್ ಸ್ಕ್ವೇರ್. ಸೊ ಏನು ಬರಿಬೋದು ಅದನ್ನು? ಇದನ್ನು ನಾನು ಎಕ್ಸ್ಪ್ಯಾಂಡ್ ಮಾಡಿದ್ರೆ 5625. ಇಲ್ಲಿ 3 ಪಾಯಿಂಟ್ಸ್ ಆಯಿತು, ಇನ್ನು 2 ಉಳಿಯುತ್ತೆ. 00 ಮೀಟರ್ ಸ್ಕ್ವೇರ್. ಇದು ನಮ್ಮ ಫೈನಲ್ ಆನ್ಸರ್. 9th ಕ್ವೆಶನ್ ನೋಡೋಣ. ಇಲ್ಲಿ ಹೇಳ್ತಿದ್ದಾರೆ ಒಂದು ಟ್ಯಾಂಕ್ ಇದೆ ಸಿಲಿಂಡ್ರಿಕಲ್ ಶೇಪಲ್ಲಿ, ಆ್ಯಂಡ್ ಈ ಟ್ಯಾಂಕ್ ಡೈಮೆನ್ಷನ್ಸ್ ಕೊಟ್ಟಿದ್ದಾರೆ. ಸೊ ಡಿ ಕೊಟ್ಟಿದ್ದಾರೆ. ಸೊ ನಾನು ಏನು ಆರನ್ನು ನಾನು 10/2 = 5 ಮೀಟರ್ ಅಂತ ಬರ್ಕೊಳ್ಬೋದು. ಸೊ ಇದು ನಮಗೆ ಆಗಲೇ ಗೊತ್ತು. ನೆಕ್ಸ್ಟ್ ಅವ್ರು ಹೇಳ್ತಿದ್ದಾರೆ ಒಂದು ಪೈಪ್ ಇದೆ, ಆ್ಯಂಡ್ ಆ ಪೈಪ್ ನಮಗೆ ಆಗಲೇ ಗೊತ್ತು. ಸರ್ಕ್ಯುಲರ್ ಕ್ರಾಸ್ ಸೆಕ್ಷನ್ ಇರುತ್ತೆ ಪೈಪಿಗೆ. ಸರ್ಕ್ಯುಲರ್ ಕ್ರಾಸ್ ಸೆಕ್ಷನ್ ಅಂದರೆ ಏನು? ಇದು ನನ್ನ ಪೈಪು, ಯಾವುದಾದ್ರೂ ಒಂದು ಪಾರ್ಟ್ ಹಿಂಗೆ ಕಟ್ ಮಾಡಿದ್ರೆ ಆ ಪಾರ್ಟು ಸರ್ಕ್ಯುಲರ್ ಆಗಿರುತ್ತೆ. ಸೊ ಪೈಪದ ಸರ್ಕ್ಯುಲರ್ ಕ್ರಾಸ್ ಸೆಕ್ಷನ್ನು, ಅದ್ರದ್ದು ರೇಡಿಯಸ್ ಏನು ಕೊಟ್ಟಿದ್ದಾರೆ? ರೇಡಿಯಸ್ ಇದಕ್ಕೂ ಡಯಾಮೀಟರ್ ಕೊಟ್ಟಿದ್ದಾರೆ 20 ಸೆಂಟಿಮೀಟರ್ ಅಂತ. ಸೊ ನಾನು ರೇಡಿಯಸ್ ಏನಂತ ಬರ್ಕೊಳ್ಬೋದು? 20/2 which is equal to 10 ಸೆಂಟಿಮೀಟರ್. ಬಟ್ ನಮ್ಗೆ ಎಲ್ಲದನ್ನು ಮೀಟರಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ಮೀಟರಲ್ಲಿ ಕನ್ವರ್ಟ್ ಮಾಡೋಣ. ಸೊ 10/100 which is equal to 1/10 ಮೀಟರ್ಸ್. 1/10 ಮೀಟರ್ಸ್ ಆಯಿತು. ಸೊ ನೆಕ್ಸ್ಟ್ ಏನು ನೋಡೋಣ. ಅವ್ರು ಹೇಳ್ತಿರೋದು ಅಕಸ್ಮಾತ್ ವಾಟರು ಈ ಪೈಪಿಂದ 3 km/h ರೇಟಲ್ಲಿ ಫ್ಲೋ ಆಗ್ತಿದ್ರೆ ಎಷ್ಟು ಟೈಮ್ ತೊಗೊಳತ್ತೆ ಈ ಟ್ಯಾಂಕನ್ನು ಫಿಲ್ ಮಾಡೋಕ್ಕೆ ಅಂತ. ಮತ್ತೆ ರಿಪೀಟ್ ಮಾಡ್ತೀನಿ, ನಮಗೆ ಈ ಡೈಮೆನ್ಷನ್ಸ್ ಗೊತ್ತು ಪೈಪದು. ಈ ಪೈಪಿಂದ 3 km/h ಸ್ಪೀಡಲ್ಲಿ ಅಕಸ್ಮಾತ್ ವಾಟರ್ ಆಚೆ ಬರ್ತಿದ್ರೆ ಎಷ್ಟು ಟೈಮ್ ತೊಗೊಳತ್ತೆ ಟ್ಯಾಂಕ್ ಫಿಲ್ ಮಾಡೋದಕ್ಕೆ ಅಂತ. ಸೊ ಫಸ್ಟ್ ನಾವು ಏನು ನೋಡೋಣ? ಸ್ಪೀಡ್ ಅಥವಾ ಫ್ಲೋ ರೇಟ್ ಏನಾದರೂ ಬರ್ಕೊಳ್ಬೋದು. ಇದು 3 kmph ಅಂತ ಇದೆ. ನಮಗೆ ಮೀಟರ್/ಸೆಕೆಂಡ್ ಬೇಕು. ಯಾಕಂದರೆ ಎಲ್ಲ ಮೀಟರ್ಸಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಿರೋದು. km/h ಮೀಟರ್/ಸೆಕೆಂಡ್ ಕನ್ವರ್ಟ್ ಮಾಡೋದಕ್ಕೆ ನಾನು ಏನು ಬರೀಬೋದು? 1 kmph = 5/18 ಮೀಟರ್/ಸೆಕೆಂಡ್. 18 ಸಾರಿ. ಸೊ ಹೇಗೆ ನಂಗೆ ಸಿಗ್ತಿದೆ? 1 ಕಿಲೋಮೀಟರು 1000 ಮೀಟರ್ ಬೈ 1 hour 60 minutes ಇಂಟು 60 seconds. ಸೊ ಇದು ಸೆಕೆಂಡ್. ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 5/18 ಅಂತ ನಮಗೆ ಸಿಗುತ್ತೆ. ಸೊ ಇದು ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಏನು ಮಾಡಲಿ? 3 × 5/18 ಮೀಟರ್/ಸೆಕೆಂಡ್. 3 1s are 3 6. ಸೊ ಇದೇನಾಗುತ್ತೆ? 5/6 ಮೀಟರ್/ಸೆಕೆಂಡ್. ಇದನ್ನು ಹಂಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಏನು? ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದ ಪೈಪ್ ಒಂದು ಸರ್ಕಲ್ ಅಂತ ಗೊತ್ತು. ಕ್ರಾಸ್ ಸೆಕ್ಷನ್ ಏರಿಯಾ ಏನಾಗುತ್ತೆ? πr² ಏರಿಯಾ ಆಫ್ ಸರ್ಕಲ್. ಸೊ πr². ಇದೆಷ್ಟಾಗುತ್ತೆ? ಆರ್ ಇಲ್ಲಿ 1/10 ಮೀಟರ್. ಸೊ ಏನು ಬರೀಬೋದು? π × 1/10 ಸ್ಕ್ವೇರ್. ಸೊ 1/10 ಸ್ಕ್ವೇರ್ ಏನು? 1/100. ಸೊ π/100 ಮೀಟರ್ ಸ್ಕ್ವೇರ್. ಸೊ ಇಲ್ಲಿ ನಮಗೆ ಗೊತ್ತು, ಇಲ್ಲಿ 5/6 ಮೀಟರ್ಸ್/ಸೆಕೆಂಡ್ ಫ್ಲೋ ಆಗ್ತಿರೋದು ರೇಟು. ಇವಾಗ ನಾನು ವಾಲ್ಯೂಮ್ ಆಫ್ ವಾಟರ್
flowing per second ಏನಾಗತ್ತೆ ಪೈ ಬೈ 100 ಇಂಟು ನಂಗೆ ಸ್ಪೀಡ್ ಆಗಲೇ ಗೊತ್ತು 5/6 ಅಂತ 5/6 ಏನಿದ್ರ ಯೂನಿಟ್ಟು ಮೀಟರ್ ಕ್ಯೂಬ್ ಪರ್ ಸೆಕೆಂಡಲ್ಲಿ ಇಷ್ಟು ಮೀಟರ್ ಕ್ಯೂಬ್ ಫ್ಲೋ ಆಗ್ತಿದೆ ಅಂತ. ಸೊ ಏನು ಬರಿಬೋದು ಇವಾಗ ನನಗೆ 1 ಸೆಕೆಂಡಲ್ಲಿ ಇಷ್ಟು, ಸೊ ಪೈ ಬೈ 100 ಇಂಟು 5/6 ಇಂಟು ಟಿ ಸೆಕೆಂಡ್ಸ್. ಸೊ ಎಷ್ಟು ಸೆಕೆಂಡ್ಸ್ ಫ್ಲೋ ಆಗ್ತಿದೆ ಟಿ ನಮಗೆ ಗೊತ್ತಿಲ್ಲ, ಸೊ ಇಂಟು ಟಿ ಸೆಕೆಂಡ್ಸ್ ಎಷ್ಟಾಗಿರಬೇಕು ನಮಗೆ ಈ ಟ್ಯಾಂಕನ್ನು ಫಿಲ್ ಮಾಡಬೇಕು. ಸೊ ಈ ಟ್ಯಾಂಕದ ವಾಲ್ಯೂಮು ಆ್ಯಂಡ್ ಇದು ನಮಗೆ ಸಿಲಿಂಡರ್ ಅಂತ ಗೊತ್ತು. ಸೊ ಪೈ ಆರ್ ಸ್ಕ್ವೇರ್ ಹೆಚ್, ಇಲ್ಲಿ ಆರ್ ಏನು 5 ಇಂಟು 5 ಇಂಟು ಹೆಚ್ ಏನು 2. ಮತ್ತೆ ರಿಪೀಟ್ ಮಾಡ್ತೀನಿ, ನಮಗೆ ಸ್ಪೀಡ್ ಆಫ್ ವಾಟರ್ ಫ್ಲೋಯಿಂಗ್ ಔಟ್ ಆಫ್ ದ ಪೈಪ್ ಗೊತ್ತಿತ್ತು. ಸೊ ವಾಲ್ಯೂಮ್ ಎಷ್ಟು ಫ್ಲೋ ಆಗ್ತಿದೆ ಅಂತ ಕಂಡುಹಿಡಿಯೋದಕ್ಕೆ ನಾವು ಏರಿಯಾ ಆಫ್ ಕ್ರಾಸ್ ಸೆಕ್ಷನನ್ನು ಸ್ಪೀಡ್ ಜೊತೆ ಮಲ್ಟಿಪ್ಲೈ ಮಾಡಿದ್ವಿ. ಸೊ ಅದು ಮಾಡಿದ್ದಕ್ಕೆ ನಮಗೆ ಎಷ್ಟು ವಾಲ್ಯೂಮ್ ಆಫ್ ವಾಟರ್ 1 ಸೆಕೆಂಡಲ್ಲಿ ಫ್ಲೋ ಆಗ್ತಿದೆ ಅಂತ ಸಿಕ್ತು. ಇಷ್ಟು ವಾಲ್ಯೂಮ್ ಆಫ್ ವಾಟರ್ 1 ಸೆಕೆಂಡಲ್ಲಿ ಫ್ಲೋ ಆಗ್ತಿದೆ. ಸೊ ಟಿ ಸೆಕೆಂಡ್ಸಲ್ಲಿ ವಾಲ್ಯೂಮ್ ಆಫ್ ವಾಟರ್ ಫ್ಲೋ ಆದಾಗ ಎಷ್ಟು ಟಿ ಸೆಕೆಂಡ್ಸಿಗೆ ನಮಗೆ ಫುಲ್ ಸಿಲಿಂಡರ್ ಫಿಲ್ ಮಾಡ್ಬೋದು ಅಂತ ಕೇಳ್ತಿರೋದು. ಸೊ ಇವಾಗ ಪೈ ಕ್ಯಾನ್ಸಲ್, 5 ಕ್ಯಾನ್ಸಲ್, ಏನು ಉಳ್ಕೊಳ್ಳುತ್ತೆ ಟಿ ಈಸ್ ಈಕ್ವಲ್ ಟು 5 ಇಂಟು 2 10 ಇಂಟು 6 ಇಂಟು 100 ಸೆಕೆಂಡ್ಸ್. ನಾವು ಏನು ಮಾಡೋಣ ಮಿನಿಟ್ಸಲ್ಲಿ ಕನ್ವರ್ಟ್ ಮಾಡೋಣ. ಸೊ ಏನು ಸಿಗುತ್ತೆ ಟಿ ಈಸ್ ಈಕ್ವಲ್ ಟು 60 ಇಂಟು 100 ಡಿವೈಡೆಡ್ ಬೈ 60 ಮಿನಿಟ್ಸ್. ಯಾಕೆ 1 ಮಿನಿಟಲ್ಲಿ 60 ಸೆಕೆಂಡ್ಸ್ ಇದೆ. ಸೊ 60 ಕ್ಯಾನ್ಸಲ್ ಮಾಡಿದಾಗ 100 ಮಿನಿಟ್ಸ್ ಉಳ್ಕೊಳ್ಳುತ್ತೆ. ಸೊ ಏನು ಫೈನಲ್ ಆನ್ಸರು ದೇರ್ ಫಾರ್ ಇನ್ 100 ಮಿನಿಟ್ಸ್ ವಿ ಕ್ಯಾನ್ ಫಿಲ್ ದಿ ಎಂಟೈರ್ ಟ್ಯಾಂಕ್ ಅಂತ ಬರಿಬೇಕು. 4ನೇ ಕ್ವೆಶನಲ್ಲಿ ಹೇಳ್ತಿದ್ದಾರೆ, ಇಲ್ಲಿ ಒಂದು ವೆಲ್ ಇದೆ ಆ್ಯಂಡ್ ಏನು ಡಿಗ್ ಮಾಡಿವೋ ಮಣ್ಣೇನು ಡಿಗ್ ಮಾಡಿವೋ ಅದನ್ನು ಒಂದು ಸರ್ಕ್ಯುಲರ್ ರಿಂಗ್ ಥರ ಎಂಬಾಕ್ಮೆಂಟ್ ಫಾರ್ಮ್ ಮಾಡ್ತಿದ್ದಾರೆ ಅಂತ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಕ್ವೆಶನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಕೆಳಗಿನ ಜಾಗ ವೆಲ್ದು ಒಂದು ಎಂಬಾಕ್ಮೆಂಟ್ ಕ್ರಿಯೇಟ್ ಮಾಡ್ತಾವೆ, ಅಂದರೆ ಫೆನ್ಸ್ ಥರ ವೆಲ್ಲಿಗೆ. ಆ್ಯಂಡ್ ಇದು ಸರ್ಕ್ಯುಲರ್ ಇನ್ ಶೇಪು ಆ್ಯಂಡ್ ಸ್ವಲ್ಪ ಹೈಟಲ್ಲೂ ಇರುತ್ತೆ. ಸೊ ಅವ್ರು ಕೇಳ್ತಿದ್ದಾರೆ ಈ ರಿಂಗದ ವಿಡ್ತು 4 ಸೆಂಟಿಮೀಟರ್ ಅಂತ ಹೇಳ್ತಿದ್ದಾರೆ. ಸೊ ಸರ್ಕ್ಯುಲರ್ ರಿಂಗ್ ಬಗ್ಗೆ ಮಾತಾಡ್ತಾ ಇವಿಲ್ಲಿ. ಇದು ನನ್ನ ಸರ್ಕ್ಯುಲರ್ ರಿಂಗ್. ಈ ಸರ್ಕ್ಯುಲರ್ ರಿಂಗದ ವಿಡ್ತು ಇಷ್ಟು 4 ಮೀಟರ್ಸ್ ಅಂತ ಹೇಳ್ತಿದ್ದಾರೆ. ಅವ್ರು ಕೇಳ್ತಿರೋದು ಎಷ್ಟು ಹೈಟ್ ಇದೆ ಈ ಎಂಬಾರ್ಕ್ಮೆಂಟು ಈ ವೆಲ್ಗೆ ಅಂತ. ಸೊ ನಾವು ಹೆಚ್ ಕಂಡುಹಿಡಿಬೇಕು ಈ ಸರ್ಕ್ಯುಲರ್ ಎಂಬಾರ್ಕ್ಮೆಂಟ್ಗೆ. ಸೊ ಹೇಗೆ ಮಾಡೋಣ, ಫಸ್ಟ್ ಆಫ್ ಆಲ್ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಇದ್ರ ವಾಲ್ಯೂಮ್ ಏನಾಗುತ್ತೆ ಅಂತ ಈ ಎಂಬಾಕ್ಮೆಂಟದು. ಸೊ ನನಗೆ ಇಲ್ಲಿಂದ ಇಲ್ಲಿಗೆ ರೇಡಿಯಸ್ ಆಗಲೇ ಗೊತ್ತು. ಸೊ ಡಯಾಮೀಟರ್ 3 ಮೀಟರ್ಸ್ ಅಂದರೆ ರೇಡಿಯಸ್ ಇಸ್ ಈಕ್ವಲ್ ಟು 3/2 ಮೀಟರ್ಸ್ ಅಂತ ನನಗೆ ಗೊತ್ತು. ಸೊ ಇಲ್ಲಿಂದ ಇಲ್ಲಿಗೆ 3/2 ಅಂತ ಆಗಲೇ ನಮಗೆ ಗೊತ್ತು. ಆ್ಯಂಡ್ ಅವ್ರು ಹೇಳ್ತಿರೋದು ವಿಡ್ತು. ಸೊ ಇಲ್ಲಿಂದ ಇಲ್ಲಿಗೆ 3/2 ಆ್ಯಂಡ್ ಈ ವಿಡ್ತು 4 ಮೀಟರ್ಸ್. ಸೊ ಏನಾದ್ರ ಅರ್ಥ ರೇಡಿಯಸ್ ಆಫ್ ಇನ್ನರ್ ಸರ್ಕಲ್ 3/2 ಮೀಟರ್ಸ್. ಸೊ ಎಂತ ಬರಿತೀನಿ ರೇಡಿಯಸ್ ಆಫ್ ಇನ್ನರ್ ಸರ್ಕಲ್ ಈಸ್ ಈಕ್ವಲ್ ಟು 3/2 ಮೀಟರ್ ಆ್ಯಂಡ್ ರೇಡಿಯಸ್ ಆಫ್ ಔಟರ್ ಸರ್ಕಲ್ ಇದು ಎಷ್ಟಾಗತ್ತೆ 3/2 ಪ್ಲಸ್ 4 ತಾನೆ. ಸೊ ರೇಡಿಯಸ್ ಪ್ಲಸ್ ವಿಡ್ತು. ಸೊ 3/2 ಪ್ಲಸ್ 4 ಇದು ಎಷ್ಟಾಗುತ್ತೆ 3 + 8/2 ವಿಚ್ ಇಸ್ 11/2 ಮೀಟರ್ಸ್. ಹೇಗಾದರೂ ವಾಲ್ಯೂಮ್ ಕಂಡು ಹಿಡಿಯೋದು, ವಾಲ್ಯೂಮ್ ನಾವು ಹೇಗೆ ಇದು ನಾವು ಇಮ್ಯಾಜಿನ್ ಏನು ಮಾಡ್ಬೋದು ಅಂದರೆ 2 ಸಿಲಿಂಡರ್ ಥರ ಇದೆ. ಒಂದು ಸಿಲಿಂಡರ್ದ ರೇಡಿಯಸ್ 3/2, ಇನ್ನೊಂದು ಸಿಲಿಂಡರ್ದ ರೇಡಿಯಸ್ 11/2 ಅಂತ. ಬಟ್ ನಮಗೆ ಇಷ್ಟು ರೀಜನ್ ಇಲ್ಲವೇ ಇಲ್ಲ, ಬರೀ ಈ ಸರ್ಕ್ಯುಲರ್ ರಿಂಗ್ ರೀಜನು ವಿತ್ ಸಮ್ ಹೈಟ್ ಇದೆ. ಸೊ ಹೇಗೆ ಸಿಗತ್ತೆ ವಾಲ್ಯೂಮ್ ಆಫ್ ಎಂಬಾಕ್ಮೆಂಟ್ ಮಿಡಲ್ ಪೋರ್ಷನ್ ಫುಲ್ ಹೋಗಬೇಕು ಅಂದರೆ ಏನು ಮಾಡೋಣ ಔಟರ್ ಪೋರ್ಷನ್ πr² ಮೈನಸ್ ಇನ್ನರ್ ಪೋರ್ಷನ್ πr². ಸೊ ಹೆಚ್ ನಾನು ಎರಡಕ್ಕೂ ಕಾಮನ್ ತೊಗೊಳ್ಬೋದು, ಯಾಕಂದರೆ ಹೈಟ್ ಎರಡಕ್ಕೂ ಸೇಮೇ ಇರುತ್ತೆ. ಸೊ ಎರಡೂ ಹೆಚ್ ಅಂತಾನೆ ತೊಗೊಳ್ತೀವಿ. ಸೊ ನಮ್ಮ ಸರ್ಕ್ಯುಲರ್ ರಿಂಗ್ ಹಿಂಗಿದೆ, ಅಟ್ ಸಮ್ ಹೈಟ್ ಇದೆ,
ನಮಗೆ ಬರೀ ಆ ರಿಂಗದ ಹೈಟ್ ಬೇಕು ಅಂತ ಬೇಕು, ಅದಕ್ಕೆ ನಾವು ವಾಲ್ಯೂಮ್ ಬರೀ ಆ ರಿಂಗದ ತಗೊಳ್ಳೋಣ. ಸೊ ಏನಾಗುತ್ತೆ ಇಲ್ಲಿ ಈಸ್ ಈಕ್ವಲ್ ಟು ಪೈ ಹೆಚ್ ಇಂಟು ಆರ್ ಸ್ಕ್ವೇರ್ ಮೈನಸ್ ಸ್ಮಾಲ್ ಆರ್ ಸ್ಕ್ವೇರ್. ಸೊ ಬಿಗ್ ಆರ್ ಸ್ಕ್ವೇರ್ ಏನು 11/2 ಸ್ಕ್ವೇರ್ ಮೈನಸ್ 3/2 ಸ್ಕ್ವೇರ್. ಸೊ ಏನಾಗುತ್ತೆ ವಾಲ್ಯೂಮ್ ಆಫ್ ಎಂಬಾರ್ಕ್ಮೆಂಟ್ ಈಸ್ ಈಕ್ವಲ್ ಟು ಪೈ ಹೆಚ್ ಇಂಟು 11/2 ಹೋಲ್ ಸ್ಕ್ವೇರ್ ಏನಾಗುತ್ತೆ 121/4 ಮೈನಸ್ 9/4. 121 ಮೈನಸ್ 9 ಏನು 112. ಸೊ ಏನಾಗುತ್ತೆ ಇಲ್ಲಿ ಪೈ ಹೆಚ್ ಇಂಟು 112 ಡಿವೈಡೆಡ್ ಬೈ 4. 112 ಡಿವೈಡೆಡ್ ಬೈ 4 ಮಾಡ್ಬೋದು. ಸೊ 4 1s ಆರ್, ಇಲ್ಲಿ 4 2s ಆರ್ 8, 32, 8 16 24 32 28 ಆಗುತ್ತೆ. ಸೊ ಅದು ನಮ್ಮ ವಾಲ್ಯೂಮ್. ನೆಕ್ಸ್ಟ್ ಏನು ಮಾಡೋಣ, ಇಲ್ಲಿ ಹೇಳ್ತಿದ್ದಾರೆ ಇಲ್ಲಿ ಡಿಗ್ ಮಾಡಿರೋ ಏನು ವಾಲ್ಯೂಮ್ ಇತ್ತೋ ಅದನ್ನು ಇದಕ್ಕೆ ಯೂಸ್ ಮಾಡ್ತಾ ಇವಿ ಅಂತ. ಸೊ ಆ ಎರಡು ವಾಲ್ಯೂಮ್ಸನ್ನು ಈಕ್ವೇಟ್ ಮಾಡೋಣ ಹಿಂದಿನ ಕ್ವೆಶನ್ಸಲ್ಲಿ ಮಾಡ್ದಂಗೆ. ಸೊ ಏನು ಮಾಡೋಣ, ವಾಲ್ಯೂಮ್ ಆಫ್ ಸಿಲಿಂಡರ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಎಂಬಾರ್ಕ್ಮೆಂಟ್. ಸೊ ಎಷ್ಟು ಪೈ ಹೆಚ್ ಇಂಟು 28 ಆ್ಯಂಡ್ ವಾಲ್ಯೂಮ್ ಆಫ್ ಸಿಲಿಂಡರ್ ಏನು ಪೈ ಆರ್ ಸ್ಕ್ವೇರ್ ಹೆಚ್. ಸೊ ಇಲ್ಲಿ ಆರ್ 3/2 ಇಂಟು 3/2 ಇಂಟು ಹೆಚ್ ಏನಿಲ್ಲಿ 14 ಈಸ್ ಈಕ್ವಲ್ ಟು ಪೈ ಹೆಚ್ ಇಂಟು 28. ಸೊ ಏನು ಕ್ಯಾನ್ಸಲ್ ಮಾಡ್ಬೋದು, ಪೈ ಪೈ ಕ್ಯಾನ್ಸಲ್. ಹೆಚ್ ನಮಗೆ ಗೊತ್ತಿಲ್ಲ, ಸೊ ಹೆಚ್ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ ಹೆಚ್ಚಿಗೆ. ಇಲ್ಲೇನು ಮಾಡಲಿ 2 1s ಆರ್ 2 7s ಆರ್ 7 1s ಆರ್ 7 4s ಆರ್. ಸೊ ಹೆಚ್ ಏನಾಗುತ್ತೆ ಹೆಚ್ ಇಸ್ ಈಕ್ವಲ್ ಟು 3 ಇಂಟು 3/2 ಇಂಟು ಈ 4 ಕೆಳಗೆ ಬರುತ್ತೆ ರೈಟ್. ಸೊ ಏನು ಉಳ್ಕೊಂಡಿದೆ ಹೆಚ್ ಇಸ್ ಈಕ್ವಲ್ ಟು 9/8. 9/8 ಎಷ್ಟು 9 ಡಿವೈಡೆಡ್ ಬೈ 8 ಮಾಡಿದ್ರೆ 8 1s ಆರ್ 8, ಇಲ್ಲಿ 1.0. ಸೊ ಇಲ್ಲೇನಾಗುತ್ತೆ 1s ಆರ್ 8, 2 0, ಇಲ್ಲೇನಾಗುತ್ತೆ 2s ಆರ್ 16, 4 0, 5s ಆರ್ 40. ಸೊ 1.125 ಸಿಕ್ತು, ವಿಚ್ ಇಸ್ ಈಕ್ವಲ್ ಟು 1.125 ಏನು ಯೂನಿಟ್ಸು ಮೀಟರ್ಸ್. ಸೊ ಏನಂತ ಬರೀಬೇಕು, ದೇರ್ ಫಾರ್ ಹೈಟ್ ಆಫ್ ದಿ ಎಂಬಾರ್ಕ್ಮೆಂಟ್ ಇಸ್ 1.125 meters. ಹಲೋ, ಸೊ ನೀವು ಇಲ್ಲಿ ತನಕ ನೋಡಿರಾ ಅಂದರೆ ನಾನು ಹೇಳಿದ್ದು ಕೇಳಿಸ್ಕೊಂಡ್ಬಿಟ್ಟು ಮಲಗಿಲ್ಲ ಅಂತ ಅರ್ಥ ಆಯಿತು. ಸೊ ವೆರಿ ಇಂಪಾರ್ಟೆಂಟ್, ಫಸ್ಟ್ ಆಫ್ ಆಲ್ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ, ಅಲ್ಲಿ ಕೆಲವು ರಿಸೋರ್ಸಸ್ ಅಟ್ಯಾಚ್ ಮಾಡೀವಿ ಈ ಚಾಪ್ಟರ್ ರಿಲೇಟೆಡು. ಸೆಕೆಂಡ್ಲಿ ಯಾವುದಾದ್ರೂ ಡೌಟ್ಸ್ ಇದ್ದರೆ, ಕ್ವೆಶನ್ಸ್ ಇದ್ದರೆ, ಅಥವಾ ನನಗೆ ಫೀಡ್ಬ್ಯಾಕ್ ಇದ್ದರೆ, ಅಕ್ಕ ನೀವು ಹೇಳಿದ್ದು ಏನೂ ಅರ್ಥ ಆಗಿಲ್ಲ ಆ ಥರ ಇದ್ದರೆ ನಿಮಗೆ 3 ಆಪ್ಷನ್ಸ್ ಇದೆ. 1 ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಾಮೆಂಟ್ ಮಾಡ್ಬೋದು. 2 ನಮ್ಮ ವಾಟ್ಸಾಪ್ ನಂಬರಿಗೆ ನೀವು ಮೆಸೇಜ್ ಕಳಿಸ್ಬೋದು. ಅಥವಾ 3 ನಮ್ಮ ಇಮೇಲ್ ಐ ಡಿಗೆ ಒಂದು ಮೇಲ್ ಕಳಿಸ್ಬೋದು. ಇಮೇಲ್ ಐ ಡಿ info.projectsitara@gmail.com. ನಾವು ಹೇಳಿರೋ ವಿಡಿಯೋಸ್ಲೆಲ್ಲ ನಿಮ್ಗೆ ಏನಾದರೂ ಅರ್ಥ ಆಗಿದೆ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇನ್ನೂ ವಿಡಿಯೋಸ್ ಬೇರೆ ಚಾಪ್ಟರ್ಸ್ ಮೇಲೂ ರಿಲೀಸ್ ಮಾಡ್ತೀವಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.